ಶ್ರೀದೇವಿ ಮಹಾತ್ಮೆ. ಓಂ ನಮಶ್ಚಂಡಿಕಾಯೇ. ಓಂ ನಮೋ ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ. ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮಧುಕೈಟಭವಧೆ. ಅಧ್ಯಾಯ 1. ಯಾವ ದೇವಿಯು ತನ್ನ ಕೈಗಳಿಂದ ಖಡ್ಗ, ಚಕ್ರ, ಗದೆ, ಬಿಲ್ಲು, ಬಾಣ, ಪರಿಗ, ಶೂಲ, ಭುಶುಂಡಿ, ಕಪಾಲ, ಶಂಖಗಳನ್ನು ಧರಿಸಿರುವಳೋ, ಸರ್ವಾಂಗಗಳಲ್ಲಿಯೂ ಒಡವೆಗಳನ್ನು ತೊಟ್ಟವಳಾಗಿಯೂ, 3 ಕಣ್ಣುಗಳು ಉಳ್ಳವಳಾಗಿಯೂ, ನೀಲಮಣಿಯಂತೆ ದೇಹಕಾಂತಿಯುಳ್ಳವಳಾಗಿ, 10 ತಲೆ 10 ಕಾಲುಗಳಿಂದ ವಿರಾಜಮಾನಳಾಗಿರುವಳೋ, ಯಾವ ದೇವಿಯನ್ನು ಚತುರ್ಮುಖ ಬ್ರಹ್ಮನು ವಿಷ್ಣುವು ಮಲಗಿರಲಾಗಿ ಮಧುಕೈಟಭರೆಂಬ ರಾಕ್ಷಸರನ್ನು ಕೊಲ್ಲುವಂತೆ ಸ್ತೋತ್ರ ಮಾಡಿದನೋ, ಆ ಮಹಾಕಾಳಿಯನ್ನು ನಾನು ಭಜಿಸುತ್ತೇನೆ. ಮಾರ್ಕಂಡೇಯ ನಿಂತೆಂದನು. ಸೂರ್ಯಪುತ್ರನಾದ ಸಾವರ್ಣಿ ಎಂಬ 8ನೆಯ ಮನುವು ಯಾವನಿರುವನೋ ಅವನು ಹುಟ್ಟಿದ್ದನ್ನು ಈಗ ವಿಸ್ತಾರವಾಗಿ ಹೇಳುವೆನು. ನಾನು ಹೇಳಿದ್ದನ್ನು ಕೇಳುವವನಾಗು. ಮಹಾಮಾಯೆಯಾದ ದೇವಿಯ ಅನುಗ್ರಹದಿಂದ ಆ ಮಹಾಭಾಗನು ಸೂರ್ಯಪುತ್ರನಾದ ಸಾವರ್ಣಿ ಎನಿಸಿ ಮನ್ವಂತರಾಧಿಪತಿಯಾಗಿ ಹೇಗೆ ಆದನೋ ಆ ವೃತ್ತಾಂತವನ್ನು ಕೇಳು. ಹಿಂದೆ ಸ್ವಾರೋಚಿಷ ಮನ್ವಂತರದಲ್ಲಿ ಚೈತ್ರವೆಂಬ ವಂಶದಲ್ಲಿ ಹುಟ್ಟಿದವನಾದ ಸುರತನೆಂಬ ರಾಜನು ಇಡೀ ಭೂಮಂಡಲಕ್ಕೆ ಒಡೆಯನಾಗಿದ್ದನು. ಅವನು ಪ್ರಜೆಗಳನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಚೆನ್ನಾಗಿ ಕಾಪಾಡುತ್ತಿರಲಾಗಿ ಕೋಲಾ ವಿಧ್ವಂಸಕರೆಂಬ ಕೆಲವು ರಾಜರುಗಳು ಶತ್ರುಗಳಾದರು. ಅತಿ ಹೆಚ್ಚಿನ ಸೈನ್ಯವುಳ್ಳ ಅವನು ಆ ಶತ್ರುಗಳೊಡನೆ ಯುದ್ಧ ಮಾಡಿದನು. ಅಲ್ಪಸಂಖ್ಯವರಿದ್ದರೂ ಆ ಕೋಲಾ ವಿಧ್ವಂಸಿಗಳಿಗೆ ಈತನು ಸೋತು ಹೋದನು. ಅನಂತರ ತನ್ನ ಊರಿಗೆ ಹಿಂದಿರುಗಿ ಕೇವಲ ತನ್ನ ದೇಶಕ್ಕೆ ರಾಜನಾದನು. ಆದರೂ ಅಲ್ಲಿಯೂ ಆ ಮಹಾಭಾಗನು ಬಲಿಷ್ಠರು, ದುಷ್ಟರು, ದುರಾತ್ಮರೂ ಆದ ಮಂತ್ರಿಗಳಿಂದ ಆವರಿಸಲ್ಪಟ್ಟನು. ಆ ಶತ್ರುಗಳಿಂದ ಅವನ ಭಂಡಾರ ಬಲ ಅಪಹರಿಸಲ್ಪಟ್ಟವು. ಹೀಗೆ ತನ್ನ ಊರಿನಲ್ಲಿಯೂ ಆತನಿಗೆ ಉಳಿಗಾಲವಿಲ್ಲವಾಯಿತು. ಅನಂತರ ಎಲ್ಲ ಐಶ್ವರ್ಯವೂ ನಾಶವಾಗಲಾಗಿ ಆ ರಾಜನು ಬೇಟೆಯಾಡುವ ನೆಪದಿಂದ ಒಬ್ಬನೇ ಕುದುರೆಯನ್ನೇರಿ ದಟ್ಟವಾದ ಕಾಡನ್ನು ಹೊಕ್ಕನು. ಅವನು ಅಲ್ಲಿ ಒಬ್ಬ ಬ್ರಾಹ್ಮಣ ಶ್ರೇಷ್ಠನೂ ಮೇಧಾವಿಯೂ ಆದ ಋಷಿಯ ಆಶ್ರಮವನ್ನು ಕಂಡನು. ಅದು ಆ ಮುನಿಯ ಶಿಷ್ಯರುಗಳಿಂದ ಶೋಭಿಸುತ್ತಿತ್ತು. ಯಾವುದೇ ಮೃಗಗಳ ಕಾಟವಿರಲಿಲ್ಲ. ಅಲ್ಲಿ ಆ ಮುನಿಯಿಂದ ಸತ್ಕಾರವನ್ನು ಹೊಂದಿದ ರಾಜನು ಆ ಆಶ್ರಮದಲ್ಲಿಯೇ ಅತ್ತಿತ್ತ ಸಂಚರಿಸುತ್ತಾ ಕೆಲವು ಕಾಲವನ್ನು ಕಳೆದನು. ಆಗ ಆತನು, ನಾನು ನನ್ನದೆಂಬ ಮಾಯೆಗೆ ವಶನಾದ ಮನಸ್ಸುಳ್ಳವನಾಗಿ ಹೀಗೆ ಚಿಂತಿಸುತ್ತಿದ್ದನು. ನನ್ನ ಪೂರ್ವಜರಿಂದ ಆಳಲ್ಪಟ್ಟಿದ್ದ ಆ ಪಟ್ಟಣವು ಈಗ ನಾನಿಲ್ಲದ್ದಾಗಿದೆ. ದುರಾಚಾರಿಗಳಾದ ನನ್ನ ಸೇವಕರು ಅದನ್ನು ಧರ್ಮದಿಂದ ಆಳುತ್ತಾರೋ ಹೇಗೋ. ಯಾವಾಗಲೂ ಮದ ಸಂಪನ್ನವಾಗಿದ್ದ ಮುಖ್ಯವಾದ ಬಲವಾದ ಆ ನನ್ನ ಆನೆಯು ನನ್ನ ಶತ್ರುವಿಗೆ ವಶವಾದ ಮೇಲೆ ಏನು ಸುಖವನ್ನು ಹೊಂದೀತೋ ಕಾಣೆನು. ಯಾರು ಪ್ರತಿದಿನವೂ ನನ್ನೊಡನೆ ಊಟ ಮಾಡುತ್ತಾ ಸೇವೆ ಮಾಡಿಕೊಂಡಿದ್ದರೋ ಅವರುಗಳು ಬೇರೆಯ ರಾಜರನ್ನು ನಿಶ್ಚಯವಾಗಿಯೂ ಅನುಸರಿಸುವರೋ ಹೇಗೋ. ಸರಿಯಾಗಿ ವೆಚ್ಚ ಮಾಡಲು ಬಾರದ ಆ ಜನರಿಂದ ಬಹಳ ಕಷ್ಟಪಟ್ಟು ನಾನು ಕೂಡಿಸಿಟ್ಟಿದ್ದ ಭಂಡಾರವು ಅವರುಗಳ ಸದಾಕಾಲದ ಖರ್ಚಿನಿಂದ ಖಾಲಿಯಾಗಿ ಬಿಡಬಹುದೇನೋ. ಹೀಗೆಲ್ಲ ಇನ್ನು ಬೇರೆ ಬೇರೆಯ ಏನೇನೋ ವಿಚಾರಗಳನ್ನು ಕುರಿತು ಆ ರಾಜನು ಆಲೋಚಿಸುತ್ತಿದ್ದನು. ಅಲ್ಲಿ ಆ ರಾಜನು ಋಷಿ ಆಶ್ರಮದ ಸಮೀಪದಲ್ಲಿಯೇ ಒಬ್ಬ ವೈಶ್ಯನನ್ನು ಕಂಡನು. ಅವನನ್ನು ಕುರಿತು, ನೀನು ಯಾರೋ, ಇಲ್ಲಿಗೇಕೆ ಬಂದಿದ್ದೀಯೇ? ಏತಕ್ಕಾಗಿ ನೀನು ಶೋಕವುಳ್ಳವನಂತೆಯೂ ಬೇಜಾರು ಪಟ್ಟುಕೊಂಡಿರುವಂತೆಯೂ ಕಂಡುಬರುತ್ತಿರುವೆ ಎಂದನು. ರಾಜನು ಹೀಗೆ ಪ್ರೀತಿಪೂರ್ವಕವಾಗಿ ಕೇಳಲಾಗಿ ಆ ವೈಶ್ಯನು ವಿನಯಪೂರ್ವಕವಾಗಿ ಅವನನ್ನು ಕುರಿತು ಹೀಗೆಂದನು. ವೈಶ್ಯನಿಂತೆಂದನು, ಧನಿಕರ ವಂಶದಲ್ಲಿ ಹುಟ್ಟಿರುವ ಸಮಾಧಿ ಎಂಬ ಹೆಸರಿನ ವೈಶ್ಯನು ನಾನು. ದುಷ್ಟರು, ಹಣದ ಆಸೆಯುಳ್ಳವರು ಆದ ಮಕ್ಕಳ ಹೆಂಡತಿಯರಿಂದ ನಾನು ಹೊರಹಾಕಲ್ಪಟ್ಟೆನು. ಮಕ್ಕಳು ನನ್ನ ಹಣವನ್ನೆಲ್ಲ ತೆಗೆದುಕೊಂಡು ಧನದರಾದಿಗಳಿಂದ ನಾನು ಹೀನನಾಗುವಂತೆ ಮಾಡಿಬಿಟ್ಟರು. ಕಾಡಿಗೆ ಬಂದವನಾಗಿ ದುಃಖಿಯಾಗಿ ಆಪ್ತ ಬಂಧುಗಳಿಂದ ದೂರನಾಗಿ ಈಗ ಮಕ್ಕಳ ಕ್ಷೇಮಗಳ ಹಾಗೂ ಸ್ವಜನರ ಮತ್ತು ಪತ್ನಿಯ ಬದುಕು ಜೀವನಗಳ ಬಗ್ಗೆ ತಿಳಿಯದೇ ಇದ್ದೇನೆ. ಈಗ ಅವರುಗಳೆಲ್ಲ ಚೆನ್ನಾಗಿರುವರೋ, ಕಷ್ಟಕ್ಕೆ ಸಿಕ್ಕಿರುವರೋ, ಹೇಗಿದ್ದಾರೋ? ನನ್ನ ಮಕ್ಕಳು ಈಚೆಗೆ ಒಳ್ಳೆಯವರಾಗಿದ್ದರೂ ಕೆಟ್ಟವರಾಗಿಯೇ ಇರುವರೋ ಎಂಬ ಚಿಂತೆಯಾಗಿದೆ. ರಾಜನಿಂತೆಂದನು, ಜಿಪುಣರಾದ ಹೆಂಡರು ಮಕ್ಕಳಿಂದ ನೀನು ತಿರಸ್ಕರಿಸಲ್ಪಟ್ಟವನಾಗಿರುವೆಯಾದರೂ ಅವರಲ್ಲಿ ನಿನ್ನ ಮನಸ್ಸು ಏತಕ್ಕಾಗಿ ಆಸಕ್ತಿಯನ್ನು ಹೊಂದಿರುವುದೆಂಬುದನ್ನು ತಿಳಿಸುವೆಯಾ? ವೈಶ್ಯನಿಂತೆಂದನು, ಆಹಾ, ನೀನಾದರೋ ನನ್ನ ಮನಸ್ಸಿನಲ್ಲಿದ್ದುದನ್ನು ಹೇಳುತ್ತಿರುವೆ. ಇದು ಹೀಗೆಯೇ ಸರಿ. ನನ್ನ ಮನಸ್ಸು ಪುತ್ರಾದಿಗಳ ವಿಷಯದಲ್ಲಿ
ನಿಷ್ಠುರತ್ವವನ್ನು ಹೊಂದುತ್ತಿಲ್ಲ. ಏನು ಮಾಡಲಿ? ಹಣದ ಆಶೆಯಿಂದ ತಂದೆಯ ಮೇಲಿನ ಪ್ರೀತಿಯನ್ನು ಬಿಟ್ಟು ಹಾಗೂ ಗಂಡನೆಂಬ ಮತ್ತು ತನ್ನವನೆಂಬ ಪ್ರೀತಿಯನ್ನು ಬಿಟ್ಟ ಯಾವ ಬಂಧುಗಳಿಂದ ನಿರಾಕರಿಸಲ್ಪಟ್ಟಿರುವೆನೋ ಅಂಥವರಲ್ಲಿಯೇ ನನ್ನ ಮನಸ್ಸು ಅಂಟಿಕೊಂಡು ಕೂತಿದೆ. ಎಲೈ ಮಹಾಬುದ್ಧಿಶಾಲಿಯೇ, ನನಗೆ ಗೊತ್ತಾಗುತ್ತಿದ್ದರೂ ಪ್ರೀತಿಯಿಂದ ಜೋಲು ಬಿದ್ದ ಮನಸ್ಸು ದುರ್ಗುಣಿಗಳಾದ ಬಂಧುಗಳ ವಿಷಯದಲ್ಲಿಯೂ ಆಸಕ್ತವಾಗಿರುವುದೇಕೆಂಬುದನ್ನರಿಯೆನು. ಅವರುಗಳಿಗೋಸ್ಕರವಾಗಿ ನನಗೆ ಮನಸ್ಸಿನಲ್ಲಿ ದುಗುಡವು ನಿಟ್ಟುಸಿರು ಬಿಡುವಂಥ ಸ್ಥಿತಿಯು ಉಂಟಾಗುತ್ತಿದೆ. ಪ್ರೀತಿ ಇಲ್ಲದವರ ವಿಷಯಕ್ಕೆ ನನ್ನ ಮನಸ್ಸು ಹಿಂದಿರುಗಿಸಿ ಗಟ್ಟಿ ಮಾಡಿಕೊಳ್ಳಲು ಏನು ಮಾಡಲಿ? ಮಾರ್ಕಂಡೇಯನಿಂತೆಂದನು. ಅನಂತರ ಎಲೈ ವಿಪ್ರನೇ ಕೇಳು. ಅವರಿಬ್ಬರು ಎಂದರೆ ಆ ರಾಜಶ್ರೇಷ್ಠನೂ ಸಮಾಧಿ ಎಂಬ ವೈಶ್ಯನೂ ಆ ಮುನಿಯನ್ನು ಬಳಿಸಾರಿ ಭೇಟಿ ಮಾಡಿದರು. ಗೌರವಕ್ಕೆ ಅನುಗುಣವಾಗಿ ಯೋಗ್ಯ ರೀತಿಯಿಂದ ಆತನೊಡನೆ ಮಾತನಾಡಿದರು. ಹಾಗೆಯೇ ಸ್ವಲ್ಪ ಕಾಲ ಕುಳಿತು ಕೆಲವು ವೃತ್ತಾಂತಗಳನ್ನು ಆ ರಾಜನು ವೈಶ್ಯನು ಮಾತನಾಡಿಕೊಂಡರು. ಅನಂತರ ರಾಜನು ಇಂತೆಂದನು. ಪೂಜ್ಯರೇ, ಇಂದು ವಿಚಾರವಾಗಿ ನಿಮ್ಮನ್ನು ಕೇಳಲಿಚ್ಛಿಸುತ್ತೇನೆ. ಅದನ್ನು ಹೇಳಬೇಕು. ಏನೆಂದರೆ, ನನ್ನ ಮನಸ್ಸಿನ ದುಃಖಕ್ಕೆ ಕಾರಣವಾದ ಆದರೆ ನನ್ನ ಮನಸ್ಸಿಗೆ ಅಧೀನವಿಲ್ಲದ್ದಾಗಿರುವಂತಹ ರಾಜ್ಯವನ್ನು ಹಾಗೂ ರಾಜ್ಯದ ಎಲ್ಲ ಅಧಿಕಾರವನ್ನು ಕಳೆದುಕೊಂಡ ಮೇಲೂ ಅದು ಗೊತ್ತಿದ್ದರೂ ದಡ್ಡನಿಗೆ ಹೇಗೋ ಹಾಗೆ ಹಿಂದಿನಂತೆಯೇ ನನ್ನದು ಎಂಬ ಮೋಹ ಉಂಟಾಗುತ್ತಿದೆ. ಮುನಿಶ್ರೇಷ್ಠನೇ, ಇದೇನಿದ್ದೀತು? ಇವನೂ ಕೂಡ ಮಕ್ಕಳು, ಹೆಂಡತಿ, ಸೇವಕರುಗಳಿಂದ ಬಿಡಲ್ಪಟ್ಟು ಹಾಗೂ ಸ್ವಜನರಿಂದಲೂ ದೂರನಾಗಿದ್ದರೂ ಹೃದಯದಲ್ಲಿ ಅವರುಗಳ ವಿಷಯಕ್ಕೆ ಅತಿಯಾದ ಆಸಕ್ತಿಯುಳ್ಳವನಾಗಿರುವನು. ನಾನೂ ಹಾಗೆಯೇ ಆಗಿರುವೆನು. ಹೀಗೆ ನಾವಿಬ್ಬರು ಹೆಚ್ಚಿನ ದುಃಖಿಗಳಾಗಿರುವೆವು. ದೋಷಗಳು ಕಂಡು ಬಂದಿರುವ ವಿಷಯಗಳಲ್ಲಿಯೂ ವಿವೇಕಿಗಳಾಗಿದ್ದರೂ ನಮಗೆ ನನ್ನದೆಂಬ ಭಾವನೆಯು ಎಳೆಯುತ್ತಿದೆ. ಪೂಜ್ಯರೇ, ಇದೇಕೆ? ಈ ಮೋಹವು ವಿವೇಕವಿಲ್ಲದ ನನಗೂ ಇವನಿಗೂ ಏತಕ್ಕೆ ಉಂಟಾಗಿದೆ? ಋಷಿ ಇಂತೆಂದನು. ಎಲ್ಲ ಪ್ರಾಣಿಗಳಿಗೂ ಇಂದ್ರಿಯ ಗೋಚರವಾದ ವಸ್ತುವಿನಲ್ಲಿಯೂ ಜ್ಞಾನವಿರುವುದು ನಿಜ. ಎಲೈ ಮಹಾರಾಜನೇ, ಆಯಾ ಪ್ರಾಣಿಗಳಿಗೆ ತಕ್ಕಂತೆ ವಿಷಯಗಳು ಬಿಡಿಬಿಡಿಯಾಗಿರುವವು. ಹೇಗೆಂದರೆ, ಕೆಲವು ಪ್ರಾಣಿಗಳಿಗೆ ಹಗಲು ವೇಳೆಯಲ್ಲಿ ಕಣ್ಣು ಕಾಣಿಸುವುದಿಲ್ಲ, ಇನ್ನೂ ಕೆಲವು ರಾತ್ರಿಯಲ್ಲಿ ಕುರುಡಾಗಿರುವವು, ಮತ್ತೆ ಕೆಲವು ಹಗಲು ರಾತ್ರಿಗಳೆರಡರಲ್ಲಿಯೂ ಸಮಾನವಾದ ದೃಷ್ಟಿಯುಳ್ಳವಾಗಿರುವವು. ಮನುಷ್ಯರು ಜ್ಞಾನವುಳ್ಳವರೆಂಬುದು ಸರಿಯೇ, ಆದರೆ ಅವರು ಮಾತ್ರವೇ ಅಲ್ಲ, ಪಶು ಪಕ್ಷಿ ಮೃಗಗಳೇ ಮುಂತಾದವೆಲ್ಲವೂ ಜ್ಞಾನಿಗಳೇ. ಜ್ಞಾನವೆಂಬುದೇನಿದೆಯೋ ಅದು ಮನುಷ್ಯರಂತೆ ಪಶು ಪಕ್ಷಿಗಳಲ್ಲಿಯೂ ಹಾಗೆಯೇ ಪಶು ಪಕ್ಷಿಗಳಿಗೂ ಮನುಷ್ಯರಿಗೂ ಸಮಾನವಾಗಿರುವವು. ತಿಳುವಳಿಕೆ ಇದ್ದರೂ ಮೋಹದಿಂದ ಹಸಿವಿನಿಂದ ಪೀಡಿಸಲ್ಪಡುತ್ತಿದ್ದರೂ ಹಕ್ಕಿಗಳು ತಮ್ಮ ಮರಿಗಳ ಕೊಕ್ಕುಗಳಿಗೆ ಕಾಳುಗಳನ್ನು ಉಣಿಸುವುದರಲ್ಲಿ ಆಸಕ್ತವಾಗಿರುವುದನ್ನು ನೋಡು. ಎಲೆ ಪುರುಷಶ್ರೇಷ್ಠನೇ, ಹಾಗೆಯೇ ಪ್ರತ್ಯುಪಕಾರದ ಅಭಿಲಾಷೆಯಿಂದ ಕೂಡಿ ಮಕ್ಕಳ ವಿಷಯದಲ್ಲಿ ಮೋಹದಿಂದ ನಡೆದುಕೊಳ್ಳುವಂಥ ಮನುಷ್ಯರನ್ನು ನೀನೇಕೆ ತಿಳಿಯುವುದಿಲ್ಲ? ಹೀಗಿದ್ದರೂ ಸಂಸಾರದ ಇರುವಿಕೆಗೆ ಕಾರಣವಾದ ಮಹಾಮಾಯೆಯೇ ಪ್ರಭಾವದಿಂದ ನನ್ನದೆಂಬ ಸುಳಿಯಲ್ಲಿ ಮೋಹವೆಂಬ ಗುಂಡಿಯಲ್ಲಿ ಕೆಡವಲ್ಪಟ್ಟಿರುವರು. ಆದ್ದರಿಂದ ಈ ವಿಷಯದಲ್ಲಿ ಆಶ್ಚರ್ಯಪಡಬೇಕಾದಿದ್ದಿಲ್ಲ. ಜಗದೊಡೆಯನಾದ ಹರಿಯ ಯೋಗನಿದ್ರೆಯೇ ಈ ಮಹಾಮಾಯೆಯು. ಈಕೆಯಿಂದಲೇ ಜಗತ್ತೆಲ್ಲವೂ ಮೋಹಕ್ಕೆ ಒಳಗಾಗಿರುವುದು. ಪೂಜ್ಯಳಾದ ಮಹಾಮಾಯೆನಿಸಿದ ಆ ದೇವಿಯು ಜ್ಞಾನಿಗಳ ಮನಸ್ಸನ್ನು ಕೂಡ ಬಲಾತ್ಕಾರವಾಗಿ ಸೆಳೆದು ಮೋಹಕ್ಕೆ ವಶವಾಗಿಸಿ ಬಿಡುವಳು. ಈ ಸ್ಥಾವರ ಜಂಗಮ ರೂಪವಾದ ಇಡೀ ಜಗತ್ತೆಲ್ಲವೂ ಆಕೆಯಿಂದಲೇ ಹೊರಬರುವುದು. ಈ ದೇವಿಯು ಮನುಷ್ಯರಿಗೆ ಒಲಿದವಳಾದರೆ ಮುಕ್ತಿಗೆ ದ್ವಾರಳಾಗುವಳು. ಹೇಗೆಂದರೆ, ಸನಾತನವಾದ ವಿದ್ಯಾರೂಪಳಾದ ಆಕೆಯು ಪರಮ ವಿದ್ಯೆ ಎನಿಸಿದ್ದು ಬಿಡುಗಡೆಯನ್ನು ಮಾಡಿಸುವವಳಾಗಿ ಮೋಕ್ಷ ಹೇತುವೆನಿಸಿರುವಳು. ಹಾಗೆಯೇ ಆ ಸರ್ವೇಶ್ವರೇಶ್ವರಿಯೇ ಬಂದ ಕಾರಣಳೂ ಆಗಿರುವಳು. ರಾಜನಿಂತೆಂದನು. ಪೂಜ್ಯನಾದ ದ್ವಿಜನೇ, ಯಾವಾಕೆಯನ್ನು ಮಹಾಮಾಯೆ ಎಂದು ನೀನು ಹೇಳುತ್ತಿರುವೆಯೋ ಆಕೆಯು ಯಾರು? ಅವಳು ಹುಟ್ಟಿರುವುದು ಹೇಗೆ? ಆಕೆಯ ಕರ್ಮವಾದರೂ ಏನು? ಆ ದೇವಿಯ ಮಹಿಮೆಯು ಏನು? ಅವಳ ಸ್ವರೂಪವೇನು? ಯಾವುದರಿಂದ ಹುಟ್ಟಿದಳು? ಎಲೆ ಬ್ರಹ್ಮವಿದರಲ್ಲಿ ಶ್ರೇಷ್ಠನೇ, ನಿನ್ನಿಂದ ಎಲ್ಲ ವಿಚಾರಗಳನ್ನು ಕೇಳಲಿಚ್ಛಿಸುವೆನು. ಋಷಿ ಇಂತೆಂದನು. ಜಗದ್ರೂಪಳಾಗಿಯೂ ಎಲ್ಲ ಜಗತ್ತನ್ನು ವ್ಯಾಪಿಸಿಕೊಂಡವಳಾಗಿಯೂ ಇರುವ ಆಕೆಯು ನಿತ್ಯಳೆ. ಹೀಗಿದ್ದರೂ ಅವಳ ಹುಟ್ಟು ಬಹಳ ರೀತಿಯಿಂದ ಪ್ರಸಿದ್ಧವಾಗಿದೆ. ನಾನು ಈಗ ಹೇಳುವುದನ್ನು ಕೇಳು. ಆಕೆಯು ದೇವತೆಗಳ ಕಾರ್ಯಸಿದ್ಧಿಗಾಗಿ ಯಾವಾಗ ಹೊರತೋರಿಕೊಳ್ಳುವಳೋ ಆಗ ಅವಳು ನಿತ್ಯಳೇ ಆಗಿದ್ದರೂ ಹುಟ್ಟಿದವಳೆಂದು ವ್ಯವಹರಿಸುವರು. ಕಲ್ಪದ ಕೊನೆಯಲ್ಲಿ ಪ್ರಪಂಚವೆಲ್ಲವೂ ನೀರಿನಲ್ಲಿ ಒಂದಾಗಿ ಯಾವಾಗ ಪ್ರಭುವಾದ ಭಗವಾನ್ ವಿಷ್ಣುವು ಆದಿಶೇಷನ ಹಾಸಿಗೆಯ ಮೇಲೆ ಮಲಗಿದನೋ ಆಗ ಆ ವಿಷ್ಣುವಿನ ಕಿವಿಗಳ ಕೊಳೆಯಿಂದ ಹುಟ್ಟಿದ ಭಯಂಕರರಾದ ಮಧುಕೈಟಭರೆಂದು ವಿಖ್ಯಾತರಾದ ಇಬ್ಬರು ರಾಕ್ಷಸರು ಬ್ರಹ್ಮನನ್ನು ಕೊಲ್ಲಲು ಉದ್ಯುಕ್ತರಾದರು.
ವಿಷ್ಣುವಿನ ನಾಭಿ ಕಮಲದಲ್ಲಿದ್ದ ಪ್ರಜಾಪತಿಯಾದ ಆ ಬ್ರಹ್ಮನು ಭಯಂಕರರಾದ ಆ ಇಬ್ಬರು ರಾಕ್ಷಸರನ್ನು ಕಂಡು ಮಲಗಿದ್ದ ಮಹಾವಿಷ್ಣುವನ್ನು ನೋಡಿ ಹರಿಯನ್ನು ಎಬ್ಬಿಸುವ ಸಲುವಾಗಿ ಆತನ ಕಣ್ಣುಗಳನ್ನೇ ವಾಸಸ್ಥಾನವಾಗಿ ಹೊಂದಿದ್ದ ಹಾಗೂ ವಿಶ್ವಕ್ಕೆಲ್ಲ ಒಡೆಯಳು, ಜಗತ್ತಿಗೆ ತಾಯಿಯೂ, ಸ್ಥಿತಿ ಸಂಹಾರಗಳನ್ನು ಕೈಗೊಳ್ಳುವವಳೂ ಆದ ವಿಷ್ಣುವಿನ ನಿರತಿಶಯ ತೇಜೋರೂಪಳಾದ ಭಗವತಿಯಾದ ಯೋಗಾನಿದ್ರಾ ದೇವಿಯನ್ನು ಏಕಾಗ್ರವಾದ ಮನಸ್ಸಿನಿಂದ ಕೂಡಿದವನಾಗಿ ಸ್ತೋತ್ರ ಮಾಡಿದನು. ಬ್ರಹ್ಮನಿಂತೆಂದನು, ನೀನೇ ಸ್ವಾಹ, ಸ್ವದೆಯೂ ನೀನೇ, ಸ್ವರತತ್ವಳಾದ ವಷಟ್ಕಾರಳು, ಅಮೃತಳು ನೀನೇ, ಎಲೈ ಅಕ್ಷರಳು, ನಿತ್ಯಳೂ ಆದ ದೇವಿಯೇ, ಓಂಕಾರದ 3 ಮಾತ್ರ ರೂಪಳು, ಅರ್ಧ ಮಾತ್ರೆಯೂ ನೀನೇ ಆಗಿರುವೆ. ವಿಶೇಷವಾಗಿ ಯಾವ ಸ್ವರವು ಉಚ್ಚಾರ ಮಾಡಲಾರದಷ್ಟು ಸೂಕ್ಷ್ಮವಾಗಿರುವುದೋ ಅದು ನೀನೇ. ಸಂಧ್ಯೆಯೆಂದು, ಸಾವಿತ್ರಿಯೆಂದು, ಪರಮ ಮಾತೆಯೆಂದೂ ನೀನು. ಈ ಪ್ರಪಂಚವು ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟು ನಿನ್ನಿಂದ ಧರಿಸಲ್ಪಟ್ಟಿದೆ, ಹಾಗೆಯೇ ನಿನ್ನಿಂದ ಕಾಪಾಡಲ್ಪಟ್ಟಿದೆ. ಕಡೆಗೆ ನೀನೇ ಇದನ್ನು ಉಪಸಂಹಾರ ಮಾಡಿಕೊಳ್ಳುವೆಯಾಗಿ. ಯಾವಾಗಲೂ ಇದು ಸೃಷ್ಟಿಕಾಲದಲ್ಲಿ ನೀನು ವಿವಿಧವಾಗಿ ಹುಟ್ಟುವಳಾಗಿಯೂ, ಸ್ಥಿತಿಕಾಲದಲ್ಲಿ ನಾನಾ ರೂಪದಿಂದ ನೀನೇ ಕಾಪಾಡುವವಳಾಗಿಯೂ ಮತ್ತು ಜಗನ್ಮಯಳಾದ ಮಾತೆಯೇ, ಈ ಜಗತ್ತಿನ ಸಂಹಾರ ಕಾಲದಲ್ಲಿ ನೀನೇ ವಿನಾಶ ಕಾರಣಳಾಗಿಯೂ ತೋರಿಕೊಳ್ಳುತ್ತಿರುವೆ. ನೀನು ಮಹಾವಿದ್ಯಾಸ್ವರೂಪಿಣಿಯು, ಹಾಗೆಯೇ ಮೇಧ ಸ್ಮೃತಿಗಳ ಪರಮಸ್ವರೂಪಳೂ ಹೌದು. ಮಾಯೆ, ಮೋಹ, ಆಸುರ ಭಾವಗಳ ಪರಮಾವಧಿಯಾಗಿರುವೆ. 3 ಗುಣಗಳಿಂದ ಹರಡಿಕೊಂಡಿರುವ ನೀನು ಎಲ್ಲರಿಗೂ ಪ್ರಕೃತಿಯು ಭಯಂಕರವಾದ ಕಾಳರಾತ್ರಿ, ಮಹಾರಾತ್ರಿ, ಮೋಹರಾತ್ರಿಗಳ ಸ್ವರೂಪಳೂ ನೀನೆ. ಲಕ್ಷ್ಮಿ, ಈಶ್ವರಿ, ಲಜ್ಜಾ, ತಿಳುವಳಿಕೆ ರೂಪದ ಬುದ್ಧಿ, ಸಂಕೋಚ, ಪುಷ್ಟಿ, ತುಷ್ಟಿ, ಶಾಂತಿ, ಕ್ಷಾಂತಿ ಇವುಗಳೆಲ್ಲವೂ ನಿನ್ನ ರೂಪಗಳೇ. ಕತ್ತಿ, ಶೂಲ, ಗದೆ, ಚಕ್ರ, ಶಂಖ, ಬಾಣ, ಬಿಲ್ಲು, ಭುಶುಂಡಿ, ಪರಿಗ ಈ ಎಲ್ಲ ಆಯುಧಗಳನ್ನೂ ನೀನು ಧರಿಸಿರುವಳಾಗಿರುವೆ. ಆದ್ದರಿಂದ ಭಯಂಕರಳಾಗಿ ಕಾಣುವೆ. ಆ ನೀನೇ ಸೌಮ್ಯಳು, ಅತಿ ಸೌಮ್ಯಳು, ಒಳ್ಳೆಯ ವಸ್ತುಗಳಲ್ಲೆಲ್ಲ ಹೆಚ್ಚಿನವಳು, ಅತಿ ಸುಂದರಿಯೂ ಆಗಿರುವೆ. ಪರಮೇಶ್ವರಿಯಾದ ನೀನೇ ಮೇಲು ಕೀಲುಗಳೆಂದು ಕಂಡುಬರುವ ವಸ್ತುಗಳಲ್ಲಿ ಅತಿ ಹೆಚ್ಚಿನ ಮೇಲ್ಮೆಯುಳ್ಳವಳಾಗಿರುವೆ. ಹೀಗೆ ಏನಿದೆಯೋ, ಯಾವ ಯಾವ ಪದಾರ್ಥಗಳು ಇವೆಯೋ, ಸತ್ ಅಥವಾ ಅಸತ್ ಎಂಬ ವ್ಯವಹರಿಸಲ್ಪಡುವವೋ ಆ ಎಲ್ಲ ಪದಾರ್ಥಗಳಲ್ಲಿಯೂ ಅಡಗಿರುವ ಯಾವ ಶಕ್ತಿ ಇದೆಯೋ ಆ ಶಕ್ತಿ ದೇವಿಯಾದ ನಿನ್ನನ್ನು ನಾನು ಸ್ತೋತ್ರ ಮಾಡುವೇನು ಹೆಚ್ಚುಗಾರಿಕೆಯಾದಿತ್ತು. ಯಾವ ನಿನ್ನಿಂದ ಜಗತ್ ಸೃಷ್ಟಿಕರ್ತನೂ ಪಾಲಕನೂ ಸಂಹಾರಕನೂ ಎನಿಸಿರುವ ವಿಷ್ಣುವು ಕೂಡ ನಿದ್ರೆಗೆ ವಶವಾಗಿ ಮಲಗಿಬಿಟ್ಟಿರುವಾಗ ಉಳಿದ ಯಾವನೂ ತಾನೇ ನಿನ್ನನ್ನು ಸ್ತೋತ್ರ ಮಾಡಲು ಸಮರ್ಥನಾದಾನು? ನಾನು, ವಿಷ್ಣು, ಈಶ್ವರ ಈ ಮೂವರು ಶರೀರವನ್ನು ಧರಿಸುವಂತೆ ಯಾವ ನಿನ್ನಿಂದ ಮಾಡಲ್ಪಟ್ಟಿರುವೆವೋ ಅಂಥ ನಿನ್ನನ್ನು ಹೊಗಳಲು ಯಾವನು ತಾನೇ ಶಕ್ತಿವಂತನೆನಿಸಿಯಾನು? ಹೇ ದೇವಿ, ಆ ನೀನು ನಿನ್ನ ಸ್ವರೂಪವಾದ ಪ್ರಭಾವಗಳಿಂದ ನನ್ನಿಂದ ಸ್ತುತಿಸಲ್ಪಟ್ಟವಳಾಗಿರುವೆ. ನೀನು ಈ ಎದುರಿಸಲು ಅಸಾಧ್ಯವಾದ ಮಧುಕೈಟಭರನ್ನು ಮೋಹಗೊಳಿಸು. ಜಗದೊಡೆಯನಾದ ವಿಷ್ಣುವು ಹಗುರವಾಗಿ ಎಚ್ಚರಗೊಳ್ಳಲಿ ಹಾಗೂ ಈ ಇಬ್ಬರ ಮಹಾರಾಕ್ಷಸರನ್ನು ಕೊಲ್ಲುವಂತೆ ಅವನನ್ನು ಪ್ರೇರೇಪಿಸುವವಳಾಗು. ಋಷಿಯಿಂತೆಂದನು. ಈ ರೀತಿಯಾಗಿ ಆಗ ಬ್ರಹ್ಮನಿಂದ ಸ್ತೋತ್ರ ಮಾಡಲ್ಪಟ್ಟ ಆ ತಾಮಸೀ ದೇವಿಯು ವಿಷ್ಣುವು ಮಧುಕೈಟಭರನ್ನು ಕೊಲ್ಲಲೆಂದು ಅವನನ್ನು ಎಬ್ಬಿಸುವುದಕ್ಕಾಗಿ ಕಣ್ಣು, ಮುಖ, ಮೂಗು, ತೋಳು, ಎದೆ, ಹೃದಯ ಪ್ರದೇಶಗಳಿಂದ ಹೊರಬಂದು ಅವ್ಯಕ್ತ ಜನ್ಮನಾದ ಬ್ರಹ್ಮನ ಎದುರಿಗೆ ನಿಂತು ದರ್ಶನ ಕೊಟ್ಟಳು. ಆಕೆಯಿಂದ ಬಿಡುಗಡೆ ಹೊಂದಿದ ವಿಷ್ಣುವು ನೀರೇ ತುಂಬಿ ಹೋಗಿದ್ದ ಆದಿಶೇಷನ ಹಾಸಿಗೆಯಲ್ಲಿ ಮಲಗಿದ್ದವನು ಮೇಲಕ್ಕೆ ಎದ್ದನು. ಅನಂತರ ಅವನು ದುರಾತ್ಮರು, ಬಹಳವಾದ ವೀರ್ಯಾಪರಾಕ್ರಮಗಳುಳ್ಳವರು, ಕ್ರೋಧದಿಂದ ಕೆಂಪಾದ ಕಣ್ಣುಗಳುಳ್ಳವರು, ಬ್ರಹ್ಮನನ್ನು ತಿನ್ನಲು ಹವಣಿಸುತ್ತಿರುವವರೂ ಆದ ಮಧುಕೈಟಭರನ್ನು ನೋಡಿದನು. ಅನಂತರ ಭಗವಾನ್ ವಿಷ್ಣುವು ಮೇಲೆದ್ದು ಅವರಿಬ್ಬರೊಡನೆ 5,000 ವರ್ಷಗಳ ಕಾಲ ಬರಿಯ ತೋಳು ಬಲದಿಂದಲೇ ಏಟುಗಳನ್ನು ಹೊಡೆಯುತ್ತಾ ಯುದ್ಧ ಮಾಡಿದನು. ಹೆಚ್ಚಿನ ಬಲದಿಂದ ಕೊಬ್ಬಿ ಹೋಗಿದ್ದ ಅವರಿಬ್ಬರೂ ಮಹಾಮಾಯೆಯಿಂದ ಮೋಹಿತರಾದವರಾಗಿ ವಿಷ್ಣುವನ್ನು ಕುರಿತು, ನಮ್ಮಿಂದ ಏನಾದರೂ ವರವನ್ನು ಕೇಳಿಕೊಳ್ಳುವವನಾಗು ಎಂದರು. ಶ್ರೀ ಭಗವಂತನಿಂತೆಂದನು. ನೀವಿಬ್ಬರೂ ಈಗ ನನ್ನ ಸಂತುಷ್ಟರಾಗಿರುವಿರಾದರೆ ಇದೋ ನೀವು ನನ್ನಿಂದ ಸಾಯುವವರಾಗಿರಿ. ಇದೇ ನಾನು ಬೇಡುವ ವರವು. ಬೇರೆ ವರದಿಂದೇನು? ನಾನು ಕೇಳಿರುವ ವರವೂ ಇಷ್ಟೇ. ಋಷಿಯಿಂತೆಂದನು. ಆಗ ಅವರಿಬ್ಬರೂ ತಾವು ಮೋಸ ಹೋದೆವೆಂದು, ಆಗಲೂ ಜಗತ್ತೆಲ್ಲವೂ ನೀರಿನಿಂದ ತುಂಬಿರಲಾಗಿ ಅದನ್ನು ಕಂಡು ಕಮಲಾಕ್ಷನಾದ ವಿಷ್ಣುವಿಗೆ ಹೀಗೆಂದರು. ಆಗಲಿ, ನೀನು ನಮ್ಮಿಬ್ಬರನ್ನು ನೀರಿಲ್ಲದ ಭೂಮಿಯ ಮೇಲೆ ಒಟ್ಟಿಗೆ ಕೊಲ್ಲುವವನಾಗು ಎಂದರು. ಋಷಿಯಿಂತೆಂದನು. ಶಂಖಚಕ್ರ ಗದಾಧಾರಿಯಾದ ಆ ಭಗವಂತನು ಹಾಗೇ ಆಗಲಿ ಎಂದೊಪ್ಪಿ
ಅವರಿಬ್ಬರ ತಲೆಗಳನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಚಕ್ರದಿಂದ ಕತ್ತರಿಸಿಬಿಟ್ಟನು. ಹೀಗೆ ಈ ಬ್ರಹ್ಮನಿಂದ ಸ್ತೋತ್ರ ಮಾಡಲ್ಪಟ್ಟು ತಾನೇ ಆವಿರ್ಭವಿಸಿರುವಳು ಆ ದೇವಿಯ ಪ್ರಭಾವವನ್ನು ಮತ್ತೆ ನಿನಗೆ ಹೇಳುವೆನು ಕೇಳು. ಇತಿ ಶ್ರೀ ಮಾರ್ಕಂಡೇಯ ಪುರಾಣೆ ದೇವಿ ಮಹಾತ್ಮ್ಯೆ ಪ್ರಥಮೋಧ್ಯಾಯಃ. ಶ್ರೀ ಜಗದಂಬಾರ್ಪಣಮಸ್ತು.